ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸದ್ಯದ ಪರಿಸ್ಥಿತಿಯಲ್ಲಿ ಹೇಗಾಗಿದೆ ಅಂದ್ರೆ, ಸಿದ್ದರಾಮಯ್ಯ ಕೂತ್ರೂ ಸುದ್ದಿ, ನಿಂತ್ರೂ ಸುದ್ದಿ, ಯಾರ ಜೊತೆ ಮಾತಾಡಿದ್ರು ಸುದ್ದಿ, ಯಾರ ಜೊತೆ ಓಡಾಡಿದ್ರು ಸುದ್ದಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಒಂದೇ ಒಂದು ನಡೆ ಇಡೀ ಕಾಂಗ್ರೆಸ್ ಪಕ್ಷವನ್ನೇ ಓಲಾಡಿಸ್ತಾ ಇದೆ. ಈಗಾಗಲೇ ಸಿದ್ದು ಮಾತಿಗೆ ಮನ್ನಣೆ ನೀಡದಿರೋದಕ್ಕೆ ದಿಲ್ಲಿ ನಾಯಕರೇ ಬೆಲೆ ತೆರುತ್ತಿದ್ದಾರೆ. ಡಿಕೆಶಿ ಸರ್ಕಾರ ರಚನೆಯಾಗಿ 3 ತಿಂಗಳಾಗ್ತಾ ಬಂದ್ರು, ಕಿತ್ತಾಟ ಮಾತ್ರ ನಿಂತಿಲ್ಲ. ಕಾಂಗ್ರೆಸ್ನಲ್ಲಿ ಎದ್ದಿರೋ ಮುನಿಸು ಶಮನ ಆಗಿಲ್ಲ. ಇದೆಲ್ಲ ಒಂದ್ ಕಡೆ ಆದ್ರೆ, ಸಿದ್ದರಾಮಯ್ಯ ಅವರ ಸಿಟ್ಟೆ ಇನ್ನೊಂದು ತೂಕ. ಶಾಸಕರನ್ನೇನೋ ಸಮಾಧಾನ ಮಾಡಿಬಿಡಬಹುದು, ಆದ್ರೆ ಸಿದ್ದು ಮುನಿಸು ತಣಿಸೋದು ಹೇಗೆ ಅನ್ನೋ ಚರ್ಚೆ ದಿಲ್ಲಿ ನಾಯಕರ ಅಂಗಳದಲ್ಲಿ ಜೋರಾಗಿದೆ. ಹೀಗಾಗಿಯೇ ಸಿದ್ದರಾಮಯ್ಯ ಅವರ ಪ್ರತಿ ನಡೆ ಮೇಲೂ ದಿಲ್ಲಿ ನಾಯಕರು ಕಣ್ಣಿಟ್ಟಿರೋದು. ಇಂಥ ಹೊತ್ತಲ್ಲೇ ಸಿದ್ದರಾಮಯ್ಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಪ್ತ ಮಾತುಕತೆ ನಡೆಸಿದ್ದಾರೆ. ಇಬ್ಬರೇ ಕೂತ್ಕೊಂಡು ಸುಮಾರು ಹೊತ್ತು ಚರ್ಚೆ ಮಾಡಿದ್ದಾರೆ. ಇದು ಎಲ್ಲರೂ ಕಣ್ಣರಳಿಸಿ ನೋಡುವಂತೆ ಮಾಡಿದೆ. ಯಾಕಂದ್ರೆ ಬಿಜೆಪಿ ಕಾಂಗ್ರೆಸ್ ಅಂದ್ರೆ ಹಾವು ಮುಂಗುಸಿ ಇದ್ದಂತೆ. ಅದರಲ್ಲೂ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರೋರು. ಹೀಗಾಗಿ ಯಾವಾಗ್ಲೂ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತಾನೆ ಇದ್ರು. ಯಾವತ್ತೂ ಕೂಡ ಈ ರೀತಿ ಅಕ್ಕಪಕ್ಕದಲ್ಲಿ ಕೂತು ಮಾತನಾಡಿದ್ದಿಲ್ಲ. ಇಬ್ಬರ ಮಧ್ಯೆ ಆತ್ಮೀಯತೆ ಇದ್ದೇ ಇತ್ತು. ಕಂಡಲ್ಲೆಲ್ಲ ವಿಜಯೇಂದ್ರ ಗೌರವ ಸಲ್ಲಿಸ್ತಾ ಇದ್ರು. ಯಾಕಂದ್ರೆ ಸಿದ್ದರಾಮಯ್ಯ ವಿಜಯೇಂದ್ರ ಅವರ ತಂದೆ ಯಡಿಯೂರಪ್ಪ ಸಮಾನರು. ಇಬ್ಬರು ಬಹುತೇಕ ಒಂದೇ ಸಮಯದಲ್ಲಿ ರಾಜಕಾರಣ ಶುರು ಮಾಡಿದವರು. ಹೀಗಾಗಿ ಗೌರವ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಇಬ್ಬರ ನಡುವಿನ ಸಿದ್ಧಾಂತಗಳು ಬೇರೆ, ಪಕ್ಷಗಳು ಬೇರೆ ಬೇರೆ, ಜೊತೆಗೆ ಅಧಿಕಾರದಲ್ಲಿ ಇರಬೇಕು ಅನ್ನೋ ಹಂಬಲ ಬೇರೆ. ಹೀಗಾಗಿ ಯಾವತ್ತೂ ಒಬ್ಬರನ್ನೊಬ್ಬರು ಹೊಗಳಿದ್ದಾಗಲಿ, ಇಷ್ಟು ಆತ್ಮೀಯವಾಗಿ ಕಂಡಿದ್ದಾಗಲಿ ಇರಲಿಲ್ಲ. ಇದೀಗ ವಿಜಯೇಂದ್ರ ಅವರೇ ಸಿದ್ದರಾಮಯ್ಯ ಬಳಿ ಬಂದು ತುಂಬಾ ಹೊತ್ತು ಚರ್ಚಿಸಿದ್ದಾರೆ. ಅದು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆ ಆಗ್ತಾ ಇರೋ ಹೊತ್ತಲ್ಲೇ ಇಂತಹದೊಂದು ಭೇಟಿ ತುಂಬಾ ಕುತೂಹಲ ಮೂಡಿಸಿದೆ. ಇದೇ ವಿಷಯವಾಗಿ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಆದ್ರೆ ಅಸಲಿ ವಿಷಯ ಏನು? ಯಾವತ್ತೂ ಇಲ್ಲದ ವಿಜಯೇಂದ್ರ ಅದ್ಯಾಕೆ ಸಿದ್ದು ಬಳಿ ಬಂದು ಮಾತುಕತೆ ನಡೆಸಿದ್ರು? 1 ಗಂಟೆ ಕಾಲ ನಡೆದ ಮಾತುಕತೆಯಲ್ಲಿ ಏನೆಲ್ಲ ಚರ್ಚೆಗಳಾದವು? ಈ ಇಬ್ಬರು ನಾಯಕರ ಮಾತುಕತೆಗೆ ರಾಜಕೀಯ ಬಣ್ಣ ಬಳಿದುಕೊಂಡಿದ್ಯಾಕೆ? ಇದೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಸಿದ್ದರಾಮಯ್ಯ ಅವರ ಪ್ರತಿ ಹೆಜ್ಜೆ ಮೇಲೂ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ. ಸಿಎಂ ಸ್ಥಾನದಿಂದ ಕೆಳಗಿಳಿದಾಗ್ಲೂ ಸಿದ್ದರಾಮಯ್ಯ ಈ ಪರಿ ಬೇಸರ ಆಗಿರಲಿಲ್ಲ. ಆದ್ರೆ ಸಂಪುಟ ವಿಸ್ತರಣೆಯಲ್ಲಿ ತಾವು ಹೇಳಿದವರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅನ್ನೋದು ಸಿದ್ದರಾಮಯ್ಯರನ್ನ ಕೆರಳಿಸಿದೆ. ಹೀಗಾಗಿಯೇ ದಿಲ್ಲಿ ನಾಯಕರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಖಾತೆ ಹಂಚಿಕೆಗೂ ಮುನ್ನವೇ ಒಂದಿಷ್ಟು ಸಚಿವ ಸ್ಥಾನವನ್ನ ಅದಲು ಬದಲು ಮಾಡ್ತಾರೆ. ಆಗ ಸಿದ್ದರಾಮಯ್ಯ ಸೂಚಿಸಿದ್ದ ಶಿವಣ್ಣ ಅವರಿಗೂ ಸಚಿವ ಸ್ಥಾನ ನೀಡ್ತಾರೆ ಅನ್ನೋ ಸುದ್ದಿ ಹುಟ್ಕೊಂಡಿತ್ತು. ಆದ್ರೆ ದಿಲ್ಲಿ ನಾಯಕರು ತಾವು ಮಾಡಿದ್ದೇ ಶಾಸನ ಅನ್ನೋ ರೀತಿ ಹೆಜ್ಜೆ ಇಟ್ಟಿದ್ದಾರೆ. ತಾವು ಹೊರಡಿಸಿರೋ ಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಮಾಡೋದಿಕ್ಕೆ ರೆಡಿ ಇಲ್ಲ. ಹೀಗಾಗಿಯೇ ಈಗಾಗಲೇ ಸಚಿವ ಸ್ಥಾನ ಪಡೆದವರಿಗೆ ಖಾತೆ ಹಂಚಿಕೆ ಮಾಡಿದ್ದಾರೆ. ಅಲ್ಲಿಗೆ ಯಾವುದೇ ಅದಲು ಬದಲು ಇಲ್ಲ. ಸಚಿವ ಸ್ಥಾನ ಸಿಗುತ್ತೆ ಅಂತ ಕಾಯ್ತಾ ಇದ್ದವರಿಗೆ ಅವಕಾಶ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಇದು ಬರೀ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟವರಿಗಷ್ಟೇ ಶಾಕ್ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಮಾತಿಗೆ ಕೊನೆಗೂ ಮಣೆ ಹಾಕ್ಲಿಲ್ಲ ಅನ್ನೋದು ಕ್ಲಿಯರ್ ಆಗಿದೆ. ಇದೇ ಕಾರಣಕ್ಕೆ ಸಿದ್ದು ಮೌನಕ್ಕೆ ಜಾರಿದ್ದಾರೆ. ಒಂದೇ ಒಂದು ಮಾತಾಡ್ತಿಲ್ಲ, ಯಾವ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಸಂಪುಟ ವಿಸ್ತರಣೆಯಾದ ವೇಳೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ. ಜೊತೆಗೆ ಮೊದಲ ದಿನದಿಂದಲೂ ಅಧಿವೇಶನಕ್ಕೂ ಹೋಗಿರಲಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಬರೋದೇ ಇಲ್ವಾ ಅನ್ನೋ ಅನುಮಾನ ಹುಟ್ಟಿಸಿತ್ತು. ಒಂದು ವೇಳೆ ಅಧಿವೇಶನಕ್ಕೆ ಬಾರದೇ ಇದ್ದಿದ್ರೆ ಸಿದ್ದರಾಮಯ್ಯ ನಡೆ ಮೇಲೆ ಅನುಮಾನ ಹುಟ್ಟಿಸ್ತಾ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ಅಧಿವೇಶನಕ್ಕೆ ಬಂದ ಸಿದ್ದರಾಮಯ್ಯ ಕೊನೆ ಸಾಲಲ್ಲಿ ಹೋಗಿ ಕುಳಿತುಕೊಂಡ್ರು. ತಮ್ಮ ರಾಜಕೀಯ ಜರ್ನಿಯಲ್ಲಿ ಯಾವಾಗ್ಲೂ ಮುಂದಿನ ಸಾಲಲ್ಲಿ ಇರ್ತಾ ಇದ್ದ ಸಿದ್ದು ಈಗ ಕೊನೆ ಸಾಲಲ್ಲಿ ಕೂತಿದ್ರು. ಇದೇ ವೇಳೆ ಸಿದ್ದರಾಮಯ್ಯ ಬಳಿ ಬಂದ ವಿಜಯೇಂದ್ರ ತುಂಬಾ ಆತ್ಮೀಯವಾಗಿ ಮಾತುಕತೆ ನಡೆಸಿದ್ದಾರೆ. ಸುಮಾರು ಹೊತ್ತು ಇಬ್ಬರು ನಾಯಕರು ಚರ್ಚೆ ನಡೆಸಿದ್ದಾರೆ. ಇದು ಕ್ಯಾಮ್ರಾ ಕಣ್ಣಲ್ಲಿ ಬೀಳ್ತಾ ಇದ್ದಂತೆ ಒಂದಿಷ್ಟು ಮಸಾಲೆ ಸುದ್ದಿಗಳು ಹುಟ್ಕೊಂಡಿದೆ. ದಿಲ್ಲಿ ನಾಯಕರ ವಿರುದ್ಧ ಸಿದ್ದು ಮುನಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯರನ್ನ ದೂರ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಯೂ ಇದೆ. ಹೀಗಾಗಿ ಸಿದ್ದರಾಮಯ್ಯ ಮುಂದೇನು ಮಾಡ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. ಇಂಥ ಹೊತ್ತಲ್ಲಿ ವಿಜಯೇಂದ್ರ ಜೊತೆ ಮಾತುಕತೆ ನಡೆಸಿದ್ದಾರೆ ಅಂತೆಲ್ಲ ಸುದ್ದಿಗಳು ಹಬ್ಬಿದೆ. ಆದ್ರೆ ಅಸಲಿ ಕಥೆಯೇ ಬೇರೆ ಇದೆ. ಸಿದ್ದು ಹಾಗೂ ವಿಜಯೇಂದ್ರ ನಡುವೆ ಯಾವುದೇ ಗುಪ್ತ ಮಾತುಕತೆಯಾಗಿಲ್ಲ. ಬರೀ ರಾಜಕೀಯದ ಹಳೆ ಘಟನೆಗಳನ್ನ ಮೆಲುಕು ಹಾಕಿದ್ದಾರೆ.
ರಾಜಕೀಯದ ಸಂಧ್ಯಾಕಾಲದಲ್ಲಿರೋ ಸಿದ್ದರಾಮಯ್ಯ ಅವರಿಗೆ ಗೌರವ ನೀಡೋದಿಕ್ಕಾಗಿ ಅಷ್ಟೇ ವಿಜೇಂದ್ರ ಬಂದಿದ್ದು. ಅದನ್ನ ಬಿಟ್ರೆ ಬೇರೆ ಯಾವುದೇ ಬೆಳವಣಿಗೆ ಇಲ್ಲ. ಆತ್ಮೀಯರೇ, ಸಿದ್ದು ಬಗ್ಗೆ ಅನುಮಾನ ಪಡೋದಿಕ್ಕೂ ಮೊದಲು ಒಂದು ವಿಷಯ ನೆನ್ಪಿಟ್ಕೋಬೇಕು. ಪಕ್ಷ ನಿಷ್ಠೆಗಾಗಿ ಸಿಎಂ ಕುರ್ಚಿಯನ್ನೇ ಬಿಟ್ಕೊಟ್ಟವರಿದ್ದಾರೆ. ಅಂತಹದ್ರಲ್ಲಿ ಪಕ್ಷ ಬಿಟ್ಟು ಹೋಗ್ತಾರ? ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರ? ನೋವೇ, ಚಾನ್ಸೇ ಇಲ್ಲ. ದಿಲ್ಲಿ ನಾಯಕರ ಮೇಲೆ ಮುನಿಸಿರಬಹುದು, ತಾವು ಹೇಳಿದವರಿಗೆ ಸಚಿವ ಸ್ಥಾನ ನೀಡಿಲ್ಲ ಅನ್ನೋ ಕೋಪವೂ ಇರಬಹುದು. ಹಾಗಂತ ಪಕ್ಷಕ್ಕೆ ದ್ರೋಹ ಮಾಡೋ ಕೆಲಸ ಮಾಡಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರಿಗೆ ಎಲ್ಲವನ್ನೂ ಕೊಟ್ಟಿದೆ. ಅಧಿಕಾರ ಕೊಟ್ಟಿದೆ, ಗೌರವ ತಂದುಕೊಟ್ಟಿದೆ, ಉತ್ತಮವಾಗಿ ನಡೆಸಿಕೊಟ್ಟಿದೆ. ಸಿದ್ದು ಹೇಗೆ ಕಾಂಗ್ರೆಸ್ನಿಂದ ಎಲ್ಲವನ್ನ ಪಡೆದ್ರೋ ಅದೇ ರೀತಿ ಕಾಂಗ್ರೆಸ್ ಕೂಡ ಸಿದ್ದರಾಮಯ್ಯ ಅವರಿಂದ ಲಾಭ ಪಡೆದಿದೆ. ಹೀಗಾಗಿ ಒಬ್ರಿಗೊಬ್ರು ಋಣಿಯಾಗಿದ್ದಾರೆ. ಇದನ್ನ ಬಿಟ್ರೆ ಬೇರೆ ಯಾವುದೇ ಬೆಳವಣಿಗೆ ಆಗಲಿಲ್ಲ. ಹಾಗಂತ ಸಿದ್ದರಾಮಯ್ಯ ಇಷ್ಟಕ್ಕೆ ಸುಮ್ಮನಾದ್ರ? ಖಂಡಿತ ಇದನ್ನ ಒಪ್ಕೊಳ್ಳೋದಿಕ್ಕೆ ಆಗಲ್ಲ. ಸಿದ್ದರಾಮಯ್ಯ ಈಗ ಗಾಯಗೊಂಡ ಹುಲಿ ಅಂತಾಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನಿರುತ್ತೆ ಅನ್ನೋದೇ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ. ಇದೇ ರೀತಿ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸುತ್ತಾ ಹೋದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಎರಡೂ ಮಾತಿಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.